BLA 2 ಅಂತ ನೇಮಕ ಮಾಡಿರೋ ಬಗ್ಗೆ ಮಾಹಿತಿ ಇದೆಯಾ? ನಿಮ್ಮನ್ನ ಬೂತ್ ಲೆವೆಲ್ ಏಜೆಂಟ್ ಅಂತ ನೇಮಕ ಮಾಡಿರೋ ಬಗ್ಗೆ ಹೇಳಿದಾರಾ? ಹಾಂ ಹೇಳಿದ್ದಾರೆ ಮೇಡಮ್ ಅವ್ರು. ಹೇಳಿದ್ದಾರೆ. ಬೇರೆ ಯಾವುದೇ ಮಾಹಿತಿಗಳು ಕೊಟ್ಟಿಲ್ಲ ಅಲ್ಲ? ಇನ್ನೂ ಇಲ್ಲ. ಸರಳ ಆ್ಯಪ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಜಿ? ಆ್ಯಪ್ ಇದೆಯಾ ಸರಳ? ಹಾಂ ಇದೆ ರೀ ಮೇಡಮ್ ಅವ್ರು. ಇದೆ ಅಲ್ಲ? BLA 2 ಜವಾಬ್ದಾರಿ ಕೊಟ್ಟರೆ ಮಾಡ್ಬೋದಲ್ಲ, ಏನು ಸಮಸ್ಯೆ ಏನಿಲ್ಲ ಅಲ್ಲ ಜಿ? ಮಾಡ್ತೀವಿ ರೀ ಮೇಡಮ್ ಅವ್ರು. ಓಕೆ ಓಕೆ ಸರಿ ಜಿ, ಥ್ಯಾಂಕ್ ಮೇಡಮ್ ಯು ಅವ್ರು ಜಿ ಇನ್ನೊಂದು ಮಾಹಿತಿ ರಿಕ್ವೆಸ್ಟ್ ರೀ ಮೇಡಮ್ ಅವ್ರು ನಮ್ಮ ಕಡೆಯಿಂದ ರೀ. ಹೇಳಿ ಸರ್. ಕಾರ್ಯಕರ್ತರಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಅಚ್ಚುಕಟ್ಟಾಗಿ ನಿಭಾಯಿಸೋ ಕಾರ್ಯ ಎಲ್ಲರೂ ಕಾರ್ಯಕರ್ತರು ಮಾಡ್ತಾರೆ ಮೇಡಮ್ ಅವ್ರಿ. ಹ್ಞೂ ಆದ್ರೆ ಸದ್ಯದ ಮಟ್ಟಿಗೆ ನಮ್ಮ ರಾಜ್ಯ ನಾಯಕರು ನಡೆ ಸರಿ ಇಲ್ಲ ರೀ ಮೇಡಮ್ ಅವರು. ಒಂದು ಏನೋ ಸ್ವಲ್ಪ ಮಾಹಿತಿ ಇದ್ರು ಬೇಕಾದ್ರೆ ಯಾರೋ ವರಿಷ್ಠರ ಕಿವಿ ಮೇಲೆ ಇಡ್ರಿ. ಹ್ಞೂ ಪ್ರತಿಯೊಂದು ಕಾರ್ಯಕರ್ತರು ಯಾವುದೋ ಜವಾಬ್ದಾರಿ ಕೊಟ್ಟರು ಹಗಲು ರಾತ್ರಿ ಏನೋ ದುಡಿಯುವಂಥ ಕಾರ್ಯದ ನಮ್ಮ ಬಾಲ್ಕೋಟ್ ಡಿಸ್ಟಿಕ್ ರೀ. ಹ್ಞೂ ತಾಲೂಕು ತುಂಬಾನು ಕೊಟ್ಟರು ಕಾರ್ಯಕರ್ತರು ಎಲ್ಲ ಕೆಲಸ ಕಾರ್ಯ ಮಾಡೋದು. ಆದ್ರೆ ಸ್ವಲ್ಪ ಕೆಲವೊಂದಿಷ್ಟು ಲೀಡರ್ಗಳು ನಡೆಯೋದು ಸರಿ ಇಲ್ಲ ರೀ ಮೇಡಮ್ ಅವ್ರಿಗೆ. ಹ್ಞೂ ಹ್ಞೂ ಈಗ ಇವರ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರು ನಡೆಯೋನು ಸರಿ ಇಲ್ಲ ರೀ ಮೇಡಮ್ ಅವ್ರು. ಒಂದೇದ್ರಿ ಹ್ಞೂ ನಮ್ದು ಈಗ 2028 ಪಕ್ಷ ಅಧಿಕಾರ ಹಿಡಿಬೇಕಾದ್ರೆ ಮೇಡಮ್ ಅವ್ರು BJP ಪಕ್ಷ ಏನಂತ ಹಿಂದುತ್ವ ಅಂತೇಳಿ ಪ್ರತಿಯೊಂದು ಇಲೆಕ್ಷನ್ ಎದುರಿಸ್ತೀವಿ ರೀ ಮೇಡಮ್. ಹ್ಞೂ ಅಂತ ಕಟ್ಟರ್ ಹಿಂದುತ್ವ ನಾಯಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ಅಂತವ್ರು, ಪ್ರತಾಪ್ ಸಿಂಹನ್ ಅಂತವ್ರು, ಒಳ್ಳೆ ನಮ್ಮ ಕರಾವಳಿ ಬಾಳ್ಕೋರ ಅರುಣ್ ಕುಮಾರ್ ಪುತಿಲ್ ಅವ್ರು ರೀ, ಹ್ಞೂ ನಮ್ಮ ಹಿಂದುಳಿದ ಇದರಂತ KS ಈಶ್ವರಪ್ಪನವ್ರು ರೀ, ಹ್ಞೂ ಹಿಂದೂ ಪೈರ್ಬೇಡ ಅನಂತ್ ಕುಮಾರ್ ಹೆಗಡೆ ಇಂಥವ್ರನ್ನೆಲ್ಲ ಸೈಡ್ ಬದಿಗೆ ಇಟ್ಟು ಪಕ್ಷ ಏನೋ ಸಾಧಿಸ್ತೀನಿ ಅಂತ ಹೊಂಟಾರಲ್ರಿ. ಇವರು ತಪ್ಪು ನಡಿ ಅನಿಸ್ತಾ ಇದಾರೆ ಮೇಡಮ್ ಅವ್ರು ನಮ್ಗೆ. ಹ್ಞೂ ಸರಿ ಜಿ, ಇದನ್ನ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಜಿ ಮಾಹಿತಿಗಾಗಿ. ಥ್ಯಾಂಕ್ಸ್ ರೀ ಮೇಡಮ್.